26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಬೆಂಗಳೂರಿನ ಶಿವಾಜಿನಗರದ ಬಸ್ ಸ್ಟಾಪ್ ಬಳಿ ಕೂಡ ಇವತ್ತು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆಗ್ತಾ ಇದ್ರು. ಜೆಸಿಬಿ ಮುಖಾಂತರ ಕೇಂದ್ರ ನಗರ ಪಾಲಿಕೆ ಸಿಬ್ಬಂದಿ ಇಂಜಿನಿಯರ್ಗಳು ಕಾರ್ಯಾಚರಣೆಯಲ್ಲಿ ಇದ್ರು. ಬಟ್ ಆದ್ರೆ ಈ ಒಂದು ಕಾರ್ಯಾಚರಣೆ ವೇಳೆ ಸ್ಥಳೀಯರು, ಒಂದಷ್ಟು ಮುಖಂಡರು, ಸಂಘಟನೆಗಳು ಕಾರ್ಯಾಚರಣೆಗೆ ಅಡ್ಡಿಪಡಿಸಿದ್ರು. ಗಲಾಟೆ ಆಯಿತು. ಪಾಲಿಕೆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡೋದಕ್ಕೂ ಕೂಡ ಯತ್ನ ಆಯಿತು. ಜೆಸಿಬಿ ಡ್ರೈವರ್ ಮೇಲೆ ಸ್ಪ್ರೇ ಇರ್ತಕ್ಕಂಥ ಪ್ರಯತ್ನ ಕೂಡ ಆಯಿತು ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾರೆ. ಸದ್ಯಕ್ಕೆ ಸ್ಥಳದಲ್ಲಿ ಇದ್ದೀನಿ, ನೀವು ನೋಡ್ತಾ ಇರಬಹುದು. ಜೆಸಿಬಿ ಇಲ್ಲೇ ಇದೆ. ಕಾರ್ಯಾಚರಣೆಯನ್ನು ಕೂಡ ಸದ್ಯಕ್ಕೆ ಸ್ಥಗಿತ ಮಾಡಿದ್ದಾರೆ. ಕಾರ್ಯಾಚರಣೆ ವೇಳೆ ಸಾಕಷ್ಟು ಮಾತಿನ ಚಕಮಕಿ ಆಯಿತು, ಗಲಾಟೆಗಳಾಯಿತು. ಪಾಲಿಕೆ ಸಿಬ್ಬಂದಿ ಮೇಲೆ ಒಂದಷ್ಟು ಜನ ಹಲ್ಲೆ ಮಾಡೋದಕ್ಕೆ ಯತ್ನ ಮಾಡಿದ್ರು, ಹೆಲ್ಮೆಟ್ ಇಂದ ಹೊಡೆಯೋದಕ್ಕೆ ಯತ್ನ ಮಾಡಿದ್ರು, ಜೆಸಿಬಿ ಡ್ರೈವರ್ಗೆ ಸ್ಪ್ರೇ ಹೊಡೆಯೋದಕ್ಕೆ ಯತ್ನ ಮಾಡಿದ್ರು ಅಂತಕ್ಕಂಥದ್ದು ಪಾಲಿಕೆ ಸಿಬ್ಬಂದಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಪೊಲೀಸರು ಕೂಡ ಸ್ಥಳದಲ್ಲಿದ್ದಾರೆ, ಪರಿಸ್ಥಿತಿಯನ್ನ ಶಾಂತಗೊಳಿಸುವಂತ ಪ್ರಯತ್ನದಲ್ಲಿ ಇದ್ದಾರೆ. ಶಿವಾಜಿನಗರದಲ್ಲಿ ಒತ್ತುವರಿ ಕಾರ್ಯಾಚರಣೆ ಆಗಬೇಕು ಅಂತಕ್ಕಂಥದ್ದು ಸಾಕಷ್ಟು ಒತ್ತಾಯ ಇತ್ತು. ಸೊ ಹೀಗಾಗಿ ಕೇಂದ್ರ ನಗರ ಪಾಲಿಕೆ ಇವತ್ತು ಕಾರ್ಯಾಚರಣೆಗೆ ಇಳಿದಿದ್ರು. ಬಟ್ ಅಂದ್ರೆ ಈ ಒಂದು ಸಂದರ್ಭ ಸಾಕಷ್ಟು ಆತಂಕದ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ಯಾಕಂತಂದ್ರೆ ಗಲಾಟೆಗಳು ಆಗಿತ್ತು. ಸೊ ಪೊಲೀಸರು ಕೂಡ ಸ್ಥಳದಲ್ಲಿದ್ರು. ಸದ್ಯಕ್ಕಂತೂ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಿದ್ದಾರೆ. ಬಟ್ ಹಾಗಾದ್ರೆ ಏನಾಯ್ತು ಅನ್ನೋದನ್ನ ಕೇಳ್ತಾ ಹೋಗ್ತೀನಿ. ಯಾಕಂದ್ರೆ ಒಬ್ಬ ಸ್ಥಳೀಯ ಮುಖಂಡರನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರು ಹಲ್ಲೆ ಮಾಡಿದ್ರು ಅಂತಕ್ಕಂಥ ಆರೋಪದ ಮೇಲೆ. ಆ ಮುಖಂಡರು ಇದ್ದಾರೆ, ಸಂಘಟನೆ ಮುಖಂಡರು, ಮಾತಾಡ್ತಾ ಹೋಗ್ತೀನಿ. ಸರ್, ಕಾರ್ಯಾಚರಣೆ ಎಷ್ಟು ಗಂಟೆಗೆ ಆಯ್ತು? ಯಾಕೆ ಈ ರೀತಿ ಗಲಾಟೆಗಳಾಯ್ತು? ಯಾಕೆ ಈ ರೀತಿ ಹಲ್ಲೆ ಮಾಡ್ತಕ್ಕಂಥ ಯತ್ನ ಆಯ್ತು ಅಥವಾ ಆರೋಪ ಅವ್ರು ಯಾಕೆ ಮಾಡ್ತಾ ಇದ್ದಾರೆ? ಬೆಳಗ್ಗೆ ಏಕಾಏಕಿ 10 ಬಂದು ಬಿಬಿಎಂಪಿಯವರು ಪಾಪ ಒಂದು ಗಂಡ ಹೆಂಡತಿ ಮಗು ವ್ಯಾಪಾರ ಮಾಡ್ಕೊಂಡಿದ್ರು. ಪರ್ಮಿಷನ್ ಇರಲಾರ್ದೆ ಅವ್ರು ಏಕಾಏಕಿ ಬಂದು ಜೆಸಿಪಿಯಿಂದ ಬಂದು ದಾಳಿ ಮಾಡಿ ಲಕ್ಷಾಂತರ ರೂಪಾಯಿ ಚಾಕ್ಲೇಟು, ಬಿಸ್ಕಿಟ್ಗಳು ವ್ಯಾಪಾರ ನಷ್ಟ ಮಾಡಿ ಏಕಾಏಕಿ ಹೊಡೆದಾಕಿದ್ದಾರೆ. ಬಂದು ಹೈಕೋರ್ಟ್ ಆರ್ಡರ್ ಇದ್ರೆ ಬಂದು ಹೇಳ್ಬಿಟ್ಟು ನೋಟಿಸ್ ಕೊಟ್ಟು ಖಾಲಿ ಮಾಡಿಸ್ಬೋದಾಯಿತು. ಎತ್ಕೊಂಡು ಹೋಗ್ಬೋದು, ನಾವೇ ಖಾಲಿ ಮಾಡಿಸ್ತಿದ್ದೀವಿ. ನಿಂತ್ಕೊಂಡು ಸಾರ್ವಜನಿಕರು ಒಳ್ಳೇದಾಗುತ್ತೆ ಅಂದರೆ ನಾವೇ ಖಾಲಿ ಮಾಡ್ತೀವಿ. ಆಮೇಲೆ 25 ಅಡಿ ರೋಡ್ ಇದು. ಸಚಿವರು ಏನು ಹೇಳಿದ್ದಾರೆ ಅಂದರೆ, ಕೃಷ್ಣ ಬೈರೇಗೌಡರು, ಎಲ್ಲಿ ಫುಟ್ಪಾತ್ಗೆ ಪಾದಚಾರಿಗೆ ಇದಾಗುತ್ತೆ, ತೊಂದರೆ ಆಗುತ್ತೆ, ಅಲ್ಲಿ ಮಾತ್ರ ಖಾಲಿ ಮಾಡಿಸ್ಬೇಕಂತ ಹೇಳಿದ್ದಾರೆ. ಇಲ್ಲಿ ಪಾದಚಾರಿಗಳಿಗೆ ಅನ್ಯಾಯ ಆಗಲ್ಲ, ಏನು ತೊಂದರೆನೂ ಆಗಲ್ಲ. 30 ಅಡಿ ರೋಡ್ ಇದೆ ಇದು. ಏಕಾಏಕಿ ಬಂದು ಅವ್ರನ್ನ ಅಂಗಡಿ ಖಾಲಿ ಮಾಡಂದ್ರೆ ಖಾಲಿ ಮಾಡ್ತಾ ಇದ್ರು, ಎತ್ಕೊಂಡು ಹೋಗ್ತಾ ಇದ್ರು. ಈಗ ನಷ್ಟ ಆಗಿದೆ. ಬಡ್ಡಿ ತಂದ್ಬಿಟ್ಟು ವ್ಯಾಪಾರ ಮಾಡಿಕೊಂಡು ಮಾಡೋರವರು. ಆ ಮಗುನ ಓದಿಸಬೇಕಾಗಿತ್ತು. ಅದ್ರ ಮಧ್ಯೆ ಇನ್ನೊಂದು, ನಿಮ್ಮ ಸಂಘಟನೆ ಒಬ್ಬ ಮುಖಂಡ ಹೆಲ್ಮೆಟ್ ಇಂದ ಪಾಲಿಕೆ ಇಂಜಿನಿಯರ್ಗೆ ಹೊಡೆಯಕ್ಕೆ ಹೋದ್ರು, ಮತ್ತೆ ಜೆಸಿಬಿ ಡ್ರೈವರ್ಗೆ ಸ್ಪ್ರೇ ಹಚ್ಚಕ್ ಹೋದ್ರು ಅಂತಕ್ಕಂಥದ್ದು ಆರೋಪ ಇರೋದು. ಒಬ್ರು ವಶ ಪಡ್ಕೊಂಡಿದ್ದಾರೆ. ಇದು ಶಿವಾಜಿನಗರದಲ್ಲಿ ಸಾರ್ವಜನಿಕರು ಬಹಳಷ್ಟು ಜನ ಓಡಾಡ್ತಾರೆ. ಯಾರು ಅಂತ ಗೊತ್ತಿಲ್ಲ. ಗೊತ್ತಾಗುತ್ತೆ, ತನಿಖೆ ಹೇಳಿದಾಗಲೇ ಗೊತ್ತಾಗುತ್ತೆ. ಪಬ್ಲಿಕ್ ಎಲ್ಲ ರೊಚ್ಚಿಗೆದ್ಬಿಟ್ಟು ಆ ಸಾಮಾನುಗಳು ಎಲ್ಲ ನಷ್ಟ ಮಾಡೋಕಾಲಕ್ಕೆ ಜನಗಳು ಪಬ್ಲಿಕ್ ಮಾಡಿದ್ದು. ಅದು ಯಾವ ಮುಖಂಡರುಗಳೇನು ಮಾಡಿಲ್ಲ. ಮುಖಂಡರುಗಳು ಗೊತ್ತಿದೆ ಕಾನೂನು ಏನಂತ ಹೇಳಿಬಿಟ್ಟು ಅದು ನಮಗೆ ಹೇಳಿದ್ರೆ ನಾವೇ ತೆಗಿಸ್ತಾ ಇದೀವಿ. ಅಂಗಡಿಗಳು ಪಾಪ ಬಡವರು ತೆಗಿಸ್ಲಿ ಬೇಡ ಅಂತ ಹೇಳ್ತಾ ಇಲ್ಲ. ನಾವು ನಷ್ಟ ಮಾಡಿದ್ದು ತುಂಬಾ ಅನ್ಯಾಯ ಆಗುತ್ತೆ. ಇದು ಲಕ್ಷಾಂತರ ರೂಪಾಯಿ ಪಾಪ ಅವರು ಸಾಲ ಮಾಡಿ ಪರಿಹಾರ ಕೊಡ್ಬೇಕು ಸರ್ಕಾರ ಕುಟುಂಬಕ್ಕೆ. ಇಲ್ಲಾಂದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಸರ್ಕಾರ ಹೆಸರು ಸಾಯ್ತಾರೆ. ಅಂದ್ರೆ ಅಂಗಡಿ ಯಾರು ಇಟ್ಟಿದ್ರು ಅವರು ಕೂಡ ಇಲ್ಲೇ ಇದ್ದಾರೆ. ಅವ್ರು ಮಾತಾಡ್ತಾ ಹೋಗ್ತೀನಿ. ಮೇಡಮ್, ತಾವು ಕೂಡ ಅಂಗಡಿ ಏನೋ ಇಟ್ಟಿದ್ರಿ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಮೊದಲೇ ಮಾಹಿತಿ ಕೊಟ್ಟಿದ್ರಾ? ಅದನ್ನ ಎತ್ರಿ ಅಂತ ಮಾಹಿತಿ ಕೊಟ್ಟಿದ್ರ? ಟೈಮ್ ಕೊಟ್ಟಿಲ್ಲ ನಮ್ಗೆ. ನಾಷ್ಟ ಮಾಡ್ತಿದ್ರು ನಮ್ ಗಂಡ. ನಾವೇನ್ ಮಾಡೋದು? ನಮ್ಗೆ ಒಂದಿನ ಮೊದ್ಲರು ಟೈಮ್ ಕೊಡ್ಬೇಕಿತ್ತು. 10 ನಿಮಿಷ ಟೈಮ್ ಕೊಡ್ಲಿಲ್ಲ. ಫ್ರಿಜ್ ಇದು ಮತ್ತೆ ಶೋಕೇಶ್ ಎಲ್ಲ ಪುಡಿ ಆಗಿದೆ. ಐಟಮ್ ಎಲ್ಲ ಹಾಳಾಗಿದೆ. ದಿನದಿಂದ ವ್ಯಾಪಾರ ಮಾಡ್ಕೊಂಡಿದ್ರಿ? ಏನು ವ್ಯಾಪಾರ ಮಾಡ್ಕೊಂಡಿದ್ರಿಂದ ವ್ಯಾಪಾರ ಮಾಡ್ತಿದ್ದೆ. ಕಿರಾಣಿ ಚಿಲ್ಲರೆ ಅಂಗಡಿ ವ್ಯಾಪಾರ. ಇದು ಯಾರದು ನ್ಯಾಯ? ಎಲ್ಲಿ ಕೊಡ್ಬೇಕು ನನ್ಗೆ? ಎಷ್ಟು? ತಾವು ಕೂಡ ಅದೇ ಅಂಗಡಿಯವರಲ್ವಾ? ಸೊ ಮೊದಲಿಂದನೂ ಒಂದಷ್ಟು ಕಾರ್ಯಾಚರಣೆಗಳು ಬೆಂಗಳೂರಿನಾದ್ಯಂತ ಆಗ್ತಾ ಇದಾವೆ. ಬಟ್ ಇಲ್ಲೂ ಆಗುತ್ತೆ ಅಂತ ಸುಳಿ ಕೊಟ್ಟಿದ್ರ? ಮಾಹಿತಿ ಕೊಟ್ಟಿಲ್ಲ ಸರ್, ಯಾರು ಕೊಟ್ಟಿಲ್ಲ. ನಮಗೆ 5 ನಿಮಿಷ ಕೊಟ್ಟಿಲ್ಲ. ಕೆಲವರು ಹೇಳ್ತಾರೆ ಫುಟ್ಪಾತ್ ಮೇಲೆ ನಡೆಯೋಕೆ ಜಾಗ ಇದ್ರೆ ಸಾಕು, ನಿಮ್ಗೆ ಇದೆಯಲ್ಲ ಪರವಾಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಆಯ್ತು ಅಂತ ಸುಮ್ಮನೆ ಇದ್ದೀವಿ. ಇದು ಬಸ್ ಸ್ಟ್ಯಾಂಡ್ ಹಿಂದೆ ನಡೀತದೆ, ನಿಮಗೆ ಪಬ್ಲಿಕ್ ಪ್ಲೇಸ್ ಏನಲ್ಲ ಇದು ಅಂತ ಹೇಳಿದ್ರು ಕೆಲವರೆಲ್ಲ. ಆಯ್ತು ಅಂತ ಸುಮ್ಮನೆ ಇದ್ದೀವಿ. ಅದು ಏಕಿ ಒಂದು ಅರ್ಧ ಗಂಟೆ ಟೈಮೇನು ಕೊಟ್ಟಿಲ್ಲ ನಮಗೆ. ಏಕಿ ಬಂದು ಬುಲ್ಡೇಜರ್ ಹಾಕ್ಬಿಟ್ರು. ಬಂದಪ್ಪ ಈ ಕಡೆ ಬಂದ್ಬಿಟ್ರು ಅನ್ಕೊಂಡು ನಾಶನ ಮಾಡ್ತಿದ್ದೀವಿ. ನಾಶನ ಎಬ್ಸ್ಬಿಟ್ಟು ಕರೆದ್ಬಿಟ್ರು. ಇಲ್ಲಾಂದ್ರೆ ಜೆಸಿಪಿ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ರು. ಆಮೇಲೆ ಮತ್ತೇನು ಜೀವ ಉಳಿಸ್ಬೇಕು ಅಂದ್ಕೊಂಡು ಹೊರಗಡೆ ಬಂದ್ಬಿಟ್ಟಿವಿ. ಒಟ್ಟಾರೆ ಫುಟ್ಪಾತ್ ನಾವು ಒತ್ತುವರಿ ಮಾಡ್ಕೊಂಡಿರಲಿಲ್ಲ, ಓಡಾಡಕ್ಕೆ ಜಾಗ ಇತ್ತು, ಮತ್ತೆ ನಮಗೆ ಮಾಹಿತಿನ ಕೊಟ್ಟಿರಲಿಲ್ಲ ತೆರವು ಮಾಡೋಕ್ಕಿಂತ ಮುಂಚೆ. ಹೀಗಾಗಿ ನಮಗೆ ಸಮಸ್ಯೆ ಆಯಿತು. ಏಕಾಏಕಿ ಬಂದು ಜೆಸಿಬಿ ಮುಖಾಂತರ ಕಾರ್ಯಾಚರಣೆ ಕೈಗೊಂಡ್ರು. ಇದರಿಂದ ನಮಗೆ ಸಮಸ್ಯೆ ಆಯಿತು ಅಂತ ಹೇಳಿ ಅಂಗಡಿ ಯಾರು ಇಟ್ಕೊಂಡಿದ್ರು ಅವ್ರು ಹೇಳ್ತಿರೋದು, ಮತ್ತೆ ಸ್ಥಳೀಯ ಮುಖಂಡರು, ಸಂಘಟನೆಗಳು ಕೂಡ ಅದನ್ನೇ ಹೇಳ್ತಾರಂತದ್ದು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.